ಹಾಯ್ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಗಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಂತೂ ಸಖತ್ತಾಗಿದ್ದೀನಿ. ಇವತ್ತು ಲಾಗ್ನ ಸ್ಟಾರ್ಟ್ ಮಾಡ್ತಿರೋದು ಟೈಮ್ ಬಂದುಬಿಟ್ಟು 8:30ಗೆ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಬಿಕಾಸ್ ನಿನ್ನೆ ಲಾಗು ಕರೆಕ್ಟಾಗಿ ಅಪ್ಲೋಡ್ ಆಗಿಲ್ಲ. ಏನಕ್ಕೆ ತಿರುಗಾಡ್ತಾ ಇದ್ದೀನಿ ಆಚೆಯಿಂದ ಈಚೆ. ಎಸ್, ನಾನು ಹೊಟ್ಟೆ ವಾಶ್ ಮಾಡಬೇಕು. ಸೊ ನಿನ್ನೆ ಲಾಗು ಕರೆಕ್ಟಾಗಿ ಅಪ್ಲೋಡ್ ಆಗಿರಲಿಲ್ಲ ಟೈಮ್ಗೆ. ನೆಟ್ವರ್ಕ್ ಇಶ್ಯೂಸು. ನಾನು ಅಪ್ಲೋಡ್ಗೆ ಇಟ್ಬಿಟ್ಟು ಮಲ್ಕೊಂಡಿದ್ದೀನಿ. ಅದು ನೋಡಿದ್ರೆ ಅಪ್ಲೋಡೇ ಆಗಿಲ್ಲ ವೀಡಿಯೋ. ಸೊ ಅದು ಇವತ್ತು ಬೆಳಗ್ಗೆ ಅಪ್ಲೋಡ್ ಆಗಿದೆ, ನೋಡ್ಬೋದು, ನಿಮಗೆ ನೋಡೋಕ್ಕೆ ಸಿಗುತ್ತೆ. ಸೊ ನಿನ್ನೆ ಲಾಗ್ ಅಪ್ಲೋಡ್ ಆಗಿಲ್ಲ ಅಂದರೆ ಒಂದು ಲಾಗ್ ಬ್ಯಾಲೆನ್ಸ್ ಉಳಿಯುತ್ತಲ್ಲ, ಏನು ಮಾಡಬೇಕು ಅಂತ ಥಿಂಕ್ ಮಾಡ್ತಾಯಿದ್ದೆ. ಅದಕ್ಕೆ ಏನು ಮಾಡಿದೆ ಅಂದರೆ ನಿನ್ನೆದು ಲಾಗ್ನ ಅಪ್ಲೋಡ್ ಮಾಡಲ್ಲ, ಇವತ್ತಿಂದ ಲಾಗ್ನ ಅಪ್ಲೋಡ್ ಮಾಡ್ತೀನಿ. ಸೊ ಅಂದರೆ ಸ್ಯಾಟರ್ಡೇದು ಎರಡು ಸೇರಿಸ್ಬಿಟ್ಟು ಇವತ್ತೇ ಬರುತ್ತೆ. ಸ್ಯಾಟರ್ಡೇ ಸಂಡೇ ಎರಡು ಸೇರಿಸ್ಬಿಟ್ಟು ಬನ್ನಿ. ಇವಾಗ ನಾನು ಏನು ಮಾಡಬೇಕು ಅಂತ ಅಂದರೆ ಸ್ಯಾಟರ್ಡೇದು ನಿನ್ನೆ ಅಪ್ಲೋಡ್ ಮಾಡಿದ್ದೀನಿ. ಅದು ಆಗದೆ ಇರೋದಕ್ಕೆ ಬೆಳಗ್ಗೆ ಅಪ್ಲೋಡ್ ಆಗಿದೆ. ಕನ್ಫ್ಯೂಷನ್ ಆಯ್ತಲ್ಲ, ಇನ್ನೊಂದು ಸಲ ಫಸ್ಟಿಂದ ಹೇಳ್ತೀನಿ ಕೇಳಿ. ಸ್ಯಾಟರ್ಡೇ ಏನೇನಾಯಿತು ಅದನ್ನು ಸಂಡೇ ಅಪ್ಲೋಡ್ ಮಾಡಿದ್ದೆ. ಅಂದರೆ ನಿನ್ನೆ ನೈಟ್ ಅಪ್ಲೋಡ್ ಆಗಬೇಕಿತ್ತು, ಅದು ಅಪ್ಲೋಡ್ ಆಗಿಲ್ಲ. ಸೊ ನಿನ್ನೆ ಮತ್ತು ಇವತ್ತು ಏನೇನಾಗಿರುತ್ತೆ ಅದು ನಾಳೆ ಬರುತ್ತೆ. ಅಂದರೆ ಒಂದು ಲಾಗ್ ಎಕ್ಸ್ಟ್ರಾ ಉಳಿತಲ್ಲ ಸಂಡೇದು, ಅದು ಮತ್ತು ಇವತ್ತು ಎರಡು ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿ ನಾಳೆ ಬರುತ್ತೆ. ಸೊ ಇನ್ ಕೇಸ್ ಲಾಗ್ ಚಿಕ್ಕದಾದರೆ ಹಾಕಿರ್ತೀನಿ, ಇಲ್ಲ ಅಂದರೆ ಇವತ್ತಿಂದಷ್ಟೇ ಬಂದಿರುತ್ತೆ. ಸೊ ಅದನ್ನು ಮ್ಯಾನೇಜ್ ಮಾಡ್ಕೊಬಿಡಿ ಇವತ್ತೊಂದು ದಿವಸ. ಇವಾಗ ಬಟ್ಟೆನ ವಾಶ್ ಮಾಡಬೇಕು. ಫಸ್ಟು ನೆನೆಯಕ್ಕೆ ಇಡಬೇಕು ಬಟ್ಟೆನ ಅಂತ ನೀರಲ್ಲಿ ಹಾಕಿ ಮಿಕ್ಸ್ ಮಾಡಿ ಪೌಡ್ರ್ ಹಾಕಿದ್ದೀನಿ, ನಿರ್ಮಾ ಪೌಡ್ರು. ಸೊ ಇದು ಬಂದುಬಿಟ್ಟು ಅಪ್ಪರು. ಫಸ್ಟ್ ಹಾಕೋಣ. ಏನು ಬಟ್ಟೆ ಅನ್ನೋಕ್ಕೇನು ಜಾಸ್ತಿ ಇಲ್ಲ, 2 ಪ್ಯಾಂಟ್ ಇದೆ ಮತ್ತು ಒಂದು ಅಪ್ಪರು ಅಷ್ಟೇ ಇರೋದು. ಸೊ ಅದನ್ನು ನೆನೆಯೋಕ್ಕೆ ಇಟ್ಬಿಟ್ರೆ ಅರ್ಧ ಕೆಲಸ ಆಯಿತು. ಇನ್ನೂ ಯಾವುದಾದ್ರೂ ಇದೆಯಾ ನೋಡ್ಬಿಡ್ತೀನಿ. ನನಗೆ ಈ ಬಟ್ಟೆ ಒಗೆಯೋದಂದರೆ ತುಂಬ ಕೋಪ ಬಂದುಬಿಡುತ್ತೆ. ಬರೋಲ್ಲ ನನಗೂ ಬಟ್ಟೆ ಒಗೆಯೋ ಕೆಲಸಕ್ಕೂ ಸ್ವಲ್ಪ ದೂರ ದೂರ ಅಂತಾರಲ್ಲ ಆ ಥರ. ಸೊ ಸುಮ್ಮನೆ ಹಾಕೋಣ, ಎಲ್ಲ ಒಟ್ಟಿಗೆ ಹಾಕಿ ಎಲ್ಲ ಕ್ಲೀನ್ ಮಾಡಿ ಇಟ್ಟಿರೋಣ, ಬರುತ್ತೆ. ಡೈಲಿ ಕ್ಲೀನ್ ಮಾಡ್ತಾ ಇರೋದ್ರಿಂದ ಬಟ್ಟೆ ಜಾಸ್ತಿ ಉಳಿತಾ ಇಲ್ಲ. ಮುಂಚೆ ಎಲ್ಲ ನಾನು ವಾಷಿಂಗ್ ಮಿಷಿನಲ್ಲಿ ಹಾಕಬೇಕಾದ್ರೆ ಒಟ್ಟಿಗೆ 20-30 ಜೊತೆ ಹಾಕ್ತಿದ್ದೆ. 20-30 ಅಂದರೆ ಒಂದು 10-15 ಟಿ ಶರ್ಟು, ಒಂದು 10-15 ಪ್ಯಾಂಟು, ಚಡ್ಡಿ ಎಲ್ಲ ಸೇರಿಬಿಟ್ಟು ಅಷ್ಟು ಆಗ್ತಿತ್ತು, 20-30. ಮತ್ತು ಇದನ್ನೆಲ್ಲ ನೋಡ್ಬಿಟ್ಟು ನನ್ನ ಕೂಡ ನಾಯಿ ಪುಂಗಣ್ಣ ಅಂತ ಅಂದ್ಕೊಬೇಡಿ. ಇದೇ 30 ಶರ್ಟು, ಟಿ ಶರ್ಟು, ಪ್ಯಾಂಟು, ಜೀನ್ಸ್ ಪ್ಯಾಂಟು, ನೈಟ್ ಪ್ಯಾಂಟು, ಫಾರ್ಮಲ್ಲು ಎಲ್ಲ ಸೇರಿಬಿಟ್ಟು ಒಂದು 30 ಇದೆ. ಅದನ್ನೆಲ್ಲ ಒಟ್ಟಿಗೆ ಹಾಕ್ತಿದ್ದೆ. ಎಲ್ಲ ಯೂಸ್ ಮಾಡಿ ಇನ್ನೇನು ಯೂಸ್ ಮಾಡೋಕ್ಕೆ ಯಾವುದೂ ಉಳಿದಿಲ್ಲ ಅನ್ನೋ ಟೈಮಲ್ಲಿ ಅವತ್ತಿನ ದಿವಸ ಬಟ್ಟೆ ತೊಳಿತಿದ್ದೆ. ಆ ಥರ ಬ್ಯಾಡ್ ಹ್ಯಾಬಿಟ್ಸ್ ಎಲ್ಲ ಇತ್ತು. ಸದ್ಯಕ್ಕೆ ಆ ಥರ ಏನಿಲ್ಲ. ಸದ್ಯಕ್ಕೆ ನಾನು ಡೈಲಿ ಕ್ಲೀನ್ ಮಾಡ್ತೀನಿ. 2 ಪ್ಯಾಂಟು, 2 ಟಿ ಶರ್ಟು ಡೈಲಿ ಕಂಪಲ್ಸರಿ ಕ್ಲೀನ್ ಮಾಡ್ತೀನಿ. ಇನ್ ಕೇಸ್ ಯಾವುದಾದ್ರೂ ಹೊರಗಡೆ ಹಾಕ್ಕೊಂಡು ಹೋದರೆ ಜೀನ್ಸ್ ಪ್ಯಾಂಟು, ಟಿ ಶರ್ಟು ಅಥವಾ ಶರ್ಟ್ಗಳು ಚೆನ್ನಾಗಿರೋದು ಯಾವುದಾದ್ರೂ ಹೊರಗಡೆ ಹಾಕ್ಕೊಂಡು ಹೋದರೆ ಅದನ್ನು ಬಂದ ತಕ್ಷಣ ನೆಕ್ಸ್ಟ್ ಡೇನೇ ಕ್ಲೀನ್ ಮಾಡಿ ಇಟ್ಬಿಟ್ಟಿರ್ತೀನಿ. ನನಗೆ ಇವಾಗ ಆ ಥರ ಎಲ್ಲ ಇರೋಕ್ಕಾಗಲ್ಲ. ಇವಾಗ ಸ್ವಲ್ಪ ಡಿಸಿಪ್ಲಿನ್ ಮೇಂಟೈನ್ ಮಾಡ್ತಾಯಿದ್ದೀನಿ. ಸೊ ಡಿಸಿಪ್ಲಿನಾಗಿ ಇರಲೇಬೇಕು. ಬನ್ನಿ, ಇವಾಗ ಬಟ್ಟೆ ವಾಶ್ ಮಾಡೋಕೆ ಹಾಕಿದ್ದೀನಿ, ಅಡುಗೆ ಮಾಡಬೇಕು. ಶಿವನ ಹೊರಗಡೆ ಏನೋ ತೊಗೊಬರೋಕ್ಕೆ ಕಳಿಸಿದ್ದೀನಿ. ಸ್ವಲ್ಪ ಏನೇನೋ ಖಾಲಿ ಆಗಿತ್ತು, ಅದನ್ನೆಲ್ಲ ತೊಗೊಬರೋದಕ್ಕೆ ಕಳಿಸಿದ್ದೀನಿ. ಏನು ತೊಗೊಬರ್ತಾನೆ ಬಂದ ತಕ್ಷಣ ಗೊತ್ತಾಗುತ್ತೆ. ಸೊ ಅಲ್ಲಿವರೆಗೂ ಬನ್ನಿ, ನಾನು ರೆಡಿ ಮಾಡ್ಕೋಬೇಕು ಅಡುಗೆ ಮಾಡೋಕ್ಕೆ. ಅಡುಗೆ ಮಾಡೋದನ್ನ ಡೈಲಿ ತೋರಿಸಿದ್ದೀನಿ, ಅದನ್ನು ಡೈಲಿ ಮತ್ತೆ ತೋರಿಸೋ ಅವಶ್ಯಕತೆ ಇಲ್ಲ. ಒಂದು ದಿವಸ ಯಾವುದೋ ವೀಕಲ್ಲಿ 1 ಡೇ ಏನಾದರೂ ಸ್ಪೆಷಲಾಗಿ ಮಾಡಿದಾಗ ಇನ್ಮೇಲೆ ಅದನ್ನೇ ಒಂದು ದಿವಸ ತೋರಿಸ್ಬಿಡೋಣ, ಸ್ಯಾಟರ್ಡೆ ಅಥವಾ ಸಂಡೇ ಲಾಗಲ್ಲಿ. ಬಿಕಾಸ್ ಅದೊಂಥರ ಫ್ರೀಯಾಗಿರ್ತೀನಿ. ಸಂಡೇ ದಿವಸ ಏನೂ ಕೆಲಸ ಇರೋಲ್ಲ, ಬೆಳಗ್ಗೆ ಸೆಷನ್ ಮುಗಿದ ತಕ್ಷಣ ಈವ್ನಿಂಗ್ ಸೆಷನ್ ಇರೋಲ್ಲ, ಏನು ಬಿಡೋಲ್ಲ. ಸೊ ಹೀಗಾಗಿ ಬನ್ನಿ ನೋಡೋಣ. ಎಲ್ಲ ರೆಡಿ ಮಾಡ್ಕೊಬಿಟ್ಟು ಶಿವ ಬರೋ ಅಷ್ಟರಲ್ಲಿ ಎಲ್ಲ ರೆಡಿ ಮಾಡ್ಕೊಬಿಟ್ರೆ ಬಂದ ತಕ್ಷಣ ಮಾಡ್ಬೋದು ಅಡುಗೆನ. ಸೊ ನಿಮಗೆ ಆಮೇಲೆ ಊಟ ಮಾಡಿ ಬಟ್ಟೆ ವಾಶ್ ಮಾಡಿ ಆಮೇಲೆ ಸಿಗ್ತೀನಿ. ಇವಾಗ ಸದ್ಯಕ್ಕೆ ಅಡುಗೆ ಮಾಡಬೇಕು, ಅಡುಗೆ ಮಾಡಿ ಊಟ ಮಾಡಬೇಕು, ಊಟ ಮಾಡಿ ಬಟ್ಟೆ ವಾಶ್ ಮಾಡಬೇಕು. ಎಷ್ಟು ಕೆಲಸ, ನನಗೊಬ್ಬನಿಗೆ ಎಷ್ಟೊಂದು ಕೆಲಸ.
ಸೊ ಅದಕ್ಕೆ ಬನ್ನಿ ಎಲ್ಲ ಮುಗಿದ ಮೇಲೆ ಸಿಗ್ತೀನಿ. ಸೊ ಗೈಸ್, ಈಗ ಪ್ರಾಕ್ಟೀಸ್ ಎಲ್ಲ ಕಂಪ್ಲೀಟ್ ಆಯಿತು. ಸೊ ಈವ್ನಿಂಗ್ ಪ್ರಾಕ್ಟೀಸ್ ಮುಗಿಸಿ ಇವಾಗ ರೂಮಿಗೆ ಬಂದಿದ್ದೀನಿ. ಇಷ್ಟೊತ್ತು ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆದೆ. ನಿಮಗೆಲ್ಲ ಒಂದು ಡೌಟ್ ಇರುತ್ತೆ. ಸೊ ನೀನು ಯೂಟ್ಯೂಬರು ಮತ್ತು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಎಲ್ಲ ಮಾಡ್ತೀಯ, ಲೈಕ್ ಒಂಥರ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಥರ, ನಿಮಗೆ ಕ್ರಿಕೆಟ್ಗೂ ಏನು ಸಂಬಂಧ ಅಂತ ಕೇಳ್ಬೋದು. ಇದ್ರ ಬಗ್ಗೆ ಮಾತಾಡ್ತೀನಿ ಅಂತ ನಾನು ಫಸ್ಟ್ ಲಾಗಲ್ಲಿ ಹೇಳಿದ್ದೆ. ಸೊ ಸಿಂಪಲಾಗಿ ಚಿಕ್ಕದಾಗಿ ಹೇಳ್ಬಿಡ್ತೀನಿ ಕ್ರಿಕೆಟ್ ಹೇಗೆ ಸ್ಟಾರ್ಟ್ ಆಯಿತು ಅಂತ. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಯಾವ ಥರ ಪ್ರಾಕ್ಟೀಸ್ ಮಾಡಿದೆ, ಎಲ್ಲಿ ಪ್ರಾಕ್ಟೀಸ್ ಮಾಡಿದೆ, ಯಾರ ಹತ್ರ ಕಲ್ತ್ಕೊಂಡೆ, ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ. ಮುಂದೆ ಯಾವತ್ತಾದರೂ ಟೈಮ್ ಸಿಕ್ಕಾಗ ಅದ್ರ ಬಗ್ಗೆ ಮಾತಾಡೋಣ. ಬಟ್ ನಾನು ಕ್ರಿಕೆಟ್ ಸ್ಟಾರ್ಟ್ ಮಾಡೋಕ್ಕೆ ಏನು ರೀಸನು, ಯಾಕೆ, ಎಲ್ಲಿಂದ ನಾನು ಸ್ಟಾರ್ಟ್ ಆಯಿತು, ಎಲ್ಲಿಂದ ಇಷ್ಟಪಟ್ಟೆ ಅಂತ ಅದನ್ನು ಈ ಲಾಗಲ್ಲಿ ಮಾತಾಡ್ತಾ ಹೋಗ್ತೀನಿ. ಸೊ ಬಂದ್ಬಿಟ್ಟು ಫಸ್ಟ್ ಟೈಮ್ ನಾನು ಕ್ರಿಕೆಟ್ ಮ್ಯಾಚ್ ಅಂತ ನೋಡಿದ್ದು 2015 ಅಂದರೆ 2015 ಇಂದಿಗೆ 11 ವರ್ಷಗಳ ಹಿಂದೆ. ಆಲ್ಮೋಸ್ಟ್ ಆಲ್ ನಾನು ಆವಾಗ 9th ಅನಿಸುತ್ತೆ ಮೇ ಬಿ. ಆ ಟೈಮಲ್ಲಿ ಈ IPL ಎಲ್ಲ ನಡೀತಿತ್ತಲ್ಲ, IPL ನೋಡೋದಕ್ಕೆ ನಾನು ಹೋಗ್ತಿದ್ದೆ ಬೇರೆಯವ್ರ ಮನೆಗೆ. ನಮ್ಮ ಮನೇಲಿ ಅವಾಗ ಟಿ ವಿ ಇರಲಿಲ್ಲ. ಮೇ ಬಿ 2015 ಟಿ ವಿ ಇತ್ತು, ಬಟ್ ನಮ್ಮ ಮನೇಲಿ ಅಪ್ಪ ಅಮ್ಮ ಎಲ್ಲ ಕ್ರಿಕೆಟ್ ನೋಡೋಕೆ ಬಿಡ್ತಿರ್ಲಿಲ್ಲ. ಸೊ ಬಿಕಾಸ್ ಅವ್ರದ್ದು ಧಾರಾವಾಹಿ, ಫಿಲಮು ಆ ಥರ ಎಲ್ಲ ಬರ್ತಿತ್ತು ಅನ್ನೋ ಕಾರಣಕ್ಕೆ ಅವ್ರು ನೋಡೋಕೆ ಬಿಡ್ತಿರ್ಲಿಲ್ಲ. ಸೊ ನಮ್ಮ ಮಾವ ಅಂದರೆ ನಮ್ಮ ಅಕ್ಕನ ಗಂಡ ಭಾವ ಕೂಡ ಕ್ರಿಕೆಟ್ ನೋಡೋ ಹುಚ್ಚು ಅವ್ರಿಗೆ. ಅವ್ರ ಜೊತೆ ಕರ್ಕೊ ಹೋಗೋರು ನನ್ನ. ಅವ್ರ ಜೊತೆ ಹೋಗಿ 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 ಕ್ರಿಕೆಟ್ ನೋಡೋದು ರೂಢಿ ಆಯಿತು. 2015 RCB ಮ್ಯಾಚಸ್ ಅಂದರೆ ತುಂಬ ಇಷ್ಟ. ನಂಗೆ ಕ್ರಿಕೆಟೇ ಗೊತ್ತಿಲ್ಲ, ನಾನು ಸಪೋರ್ಟ್ ಮಾಡಬೇಕು RCBಗೆ. ಸೊ ಬಿಕಾಸ್ ಅದರಲ್ಲಿ ಬೆಂಗಳೂರು ಇದೆ ಅನ್ನೋ ಕಾರಣಕ್ಕೆ ನಾನು RCBನ ಸಪೋರ್ಟ್ ಮಾಡ್ತಾಯಿದ್ದೆ. ಆ ಟೈಮಲ್ಲಿ ಸ್ಕ್ವಾಡಲ್ಲಿ ಸರ್ಫರಾಜ್ ಖಾನ್ ಅಂತ ಒಬ್ಬರು ಇದ್ದರು, ಇವಾಗಲೂ ಇದ್ದಾರೆ. ಇಂಡಿಯನ್ ಟೆಸ್ಟ್ ಟೀಮ್ ಡೆಬ್ಯೂ ಕೂಡ ಮಾಡಿದ್ರು ಅವರು ಲಾಸ್ಟ್ ಇಯರು. ಚೆನ್ನಾಗಿ ಆಡಿದ್ರು, ಇನ್ನೂ ಬರ್ಬೋದು, ಮತ್ತೆ ಕಮ್ಬ್ಯಾಕ್ ಮಾಡ್ಬೋದು, ಇದೆ ಪೊಟೆನ್ಷಿಯಲು. ಅವರು 2015 ಮತ್ತು ಆ ಟೈಮಲ್ಲೆಲ್ಲ RCB ಪಾರ್ಟ್ ಆಫ್ ದಿ ಟೀಮ್ RCBಲಿ ಅವರು ಕೂಡ ಇದ್ದರು. ನಂಗೆ ಅವ್ರ ಬ್ಯಾಟಿಂಗ್ ನೋಡೋದಕ್ಕೆ ತುಂಬ ಇಷ್ಟ. ಆ ಟೈಮಲ್ಲೆಲ್ಲ ಕೂತ್ಕೊಂಡು ಬರೀ ಫೈನ್ ಲೆಗ್ ಮೇಲೆ, ಕೀಪರ್ ತಲೆ ಮೇಲೆ 6-4 ಹೊಡಿತಾ ಇದ್ರು. ಇವಾಗೇನು ನಾವು ಈ ಲ್ಯಾಪ್ ಶಾಟು ಇದನ್ನೆಲ್ಲ ಅಂತೀವಲ್ಲ, ಜಾಸ್ ಬಟ್ಲರ್ ಎಲ್ಲ ಹೊಡಿಯೋದು, ಅವ್ರು ಆ ಟೈಮಲ್ಲೇ ಸರ್ಫರಾಜ್ ಖಾನ್ ಅವರು ಹೊಡಿತಿದ್ರು. ಅದನ್ನ ನೋಡೋಕೆ ಒಂಥರ ಖುಷಿ. 6-4 ಹೋದರೆ ಖುಷಿ. ಕ್ರಿಕೆಟೇ ಗೊತ್ತಿಲ್ಲ ಅಲ್ಲ, ಏನು ಕ್ಯಾಲ್ಕುಲೇಷನ್ಸೇ ಇಲ್ಲ ಮೈಂಡಲ್ಲಿ, ಬರೀ 6-4 ಹೋಗಬೇಕು ಖುಷಿ. ಅದು RCB ಅವ್ರು ಹೊಡೆದ್ರೆ ಇನ್ನೂ ಖುಷಿ. ಆ ಥರ ಕ್ರಿಕೆಟ್ ನೋಡ್ತಾ ಇದ್ವಿ. ಕ್ರಮೇಣ ಹೆಂಗಾಗ್ಬಿಡ್ತು, ಕಂಟಿನ್ಯೂಸ್ಲಿ ನೋಡ್ತಾ 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 ನಮ್ಮ ಭಾವಂಗೆ ವಿರಾಟ್ ಕೊಹ್ಲಿ ಅಂದರೆ ಹುಚ್ಚು, ತುಂಬಾ ಹುಚ್ಚು. ವಿರಾಟ್ ಕೊಹ್ಲಿ ಫ್ಯಾನ್ ಅವರು. ಒಂಥರ ಈ ವಿರಾಟ್ ಕೊಹ್ಲಿ ಅಂದರೆ ಪಂಚಪ್ರಾಣ ಅವ್ರಿಗೆ, ಹುಚ್ಚು ಫ್ಯಾನ್ ಅವ್ರಿಗೆ, ವಿರಾಟ್ ಕೊಹ್ಲಿ ಅವ್ರಿಗೆ ನಮ್ಮ ಭಾವ. ಸೊ ಅವರು ವಿರಾಟ್ ಕೊಹ್ಲಿನ ಆವಾಗಿಂದನೇ ಫಾಲೋ ಮಾಡ್ತಿದ್ರು, ಮುಂಚೆಯಿಂದನೇ ಫಾಲೋ ಮಾಡ್ತಿದ್ರು. ಅವರು ವಿರಾಟ್ ಕೊಹ್ಲಿನ ಫಾಲೋ ಮಾಡ್ತಾರೆ ಅಂತ ನನಗೆ 2016 ಗೊತ್ತಾಗಿದ್ದು. ಸೊ ಅವರು ಆ ಕಾರಣಕ್ಕೆ RCB ಮ್ಯಾಚಸ್ನ ಬಿಟ್ಕೊಡ್ತಾ ಇರಲಿಲ್ಲ, RCBನ ಎಲ್ಲೂ ಬಿಟ್ಕೊಡ್ತಿರ್ಲಿಲ್ಲ. ಫ್ರೆಂಡ್ಸ್ ಮಧ್ಯೆ ಎಲ್ಲ ಅವ್ರು ಮಾತಾಡುವಾಗ ನಾನು ಹೋಗಿ ನಿಂತ್ಕೋತಿದ್ದೆ. ಆ ಟೈಮಲ್ಲೂ ಅವ್ರು RCB ವಿರಾಟ್ ಕೊಹ್ಲಿ ಅಂತ ಬಂದರೆ ಬಿಟ್ಕೊಡ್ತಾ ಇರಲಿಲ್ಲ. ಕೆಲವೊಂದು ಸಲ ಜಗಳ ಮಾಡಿದ್ದಿದೆ, ಕೆಲವೊಂದು ಸಲ ಹೊಡೆದಾಡಿದ್ದು ಇದೆ ವಿರಾಟ್ ಕೊಹ್ಲಿ ಅಂತ ವಾದ ಮಾಡ್ತಾ ಇರಬೇಕಾದ್ರೆ. ಸೊ ನಮ್ಮ ಭಾವನ ನೋಡಿ ನನಗೆ ವಿರಾಟ್ ಕೊಹ್ಲಿ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಬರೋಕ್ಕೆ ಸ್ಟಾರ್ಟ್ ಆಯಿತು. 2016 IPL ಸ್ಟಾರ್ಟ್ ಆದಾಗ ಫಸ್ಟ್ ಮ್ಯಾಚಿಂದನೇ ನಾನು ಸ್ಟಾರ್ಟ್ ಮಾಡಿಕೊಂಡೆ. ಸೊ ನೋಡೋಣ, ನಂಗೆ ಇಂಟ್ರೆಸ್ಟ್ ಬರೋಕ್ಕೆ ಸ್ಟಾರ್ಟ್ ಆಗಿತ್ತಲ್ಲ ಆಲ್ಮೋಸ್ಟಲ್ಲು. ಸೊ ಅದಕ್ಕೆ ಕಂಟಿನ್ಯೂ ನೋಡೋಣ, ಬಿಡೋದು ಬೇಡ ಇದನ್ನು ಅಂತ ಸ್ಟಾರ್ಟ್ ಮಾಡಿಕೊಂಡೆ. ಸೊ ಬಿಕಾಸ್ ನಮ್ಮ ಭಾವಂಗೆ ವಿರಾಟ್ ಕೊಹ್ಲಿ ಇಷ್ಟ ಅನ್ನೋ ಕಾರಣಕ್ಕೆ ನನಗೂ ವಿರಾಟ್ ಕೊಹ್ಲಿ ಇಷ್ಟ ಆಗ್ತಾ ಹೋದರು. ಬಟ್ ಮೇನಾಗಿ ನಮ್ಮ ಭಾವ ಜಸ್ಟ್ ವಿರಾಟ್ ಕೊಹ್ಲಿ ಒಬ್ಬರು ಪ್ಲೇಯರ್ ಅಂತ ತೋರಿಸಿದ್ರು. ಬಟ್ 2016 ಸೀಸನ್ನು IPL ವಿರಾಟ್ ಕೊಹ್ಲಿ ಅವ್ರ ಪಾಲಿಗೆ ಹೆಂಗಿತ್ತು ಅಂದರೆ ಅದನ್ನು ರೀಕ್ರಿಯೇಟ್ ಮಾಡೋಕ್ಕೆ ವಿರಾಟ್ ಕೊಹ್ಲಿ ಅವ್ರ ಕೈಲೂ ಕೂಡ ಆಗಲ್ಲ. ಅಷ್ಟು ಚೆನ್ನಾಗಿ ಆಡಿಬಿಟ್ರು ಆ ಇಯರು. ನನ್ನ ತಲೆಯಲ್ಲಿ ವಿರಾಟ್ ಕೊಹ್ಲಿ ಫಿಕ್ಸ್ ಆಗಿಬಿಟ್ರು. ಫಸ್ಟ್ ರೀಸನ್ನು ನಮ್ಮ ಭಾವಂಗೆ ಇಷ್ಟ ಅಂತ, ಆಮೇಲೆ ಆ ಸೀಸನ್ನು ತುಂಬ ಚೆನ್ನಾಗಿ ಆಡಿದ್ರು ಅಂತ. ದೆನ್ 2016 ನಂದು 10th ಕಂಪ್ಲೀಟ್ ಆಗುತ್ತೆ. ನಾನು ವಿರಾಟ್ ಕೊಹ್ಲಿಗೋಸ್ಕರ ಕ್ರಿಕೆಟ್ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಅದಾದಮೇಲೆ 10th ಕಂಪ್ಲೀಟ್ ಆಗುತ್ತೆ, ನಾನು ನಮ್ಮ ಡಿಸ್ಟಿಕ್ಕಿಗೆ ಬರ್ತೀನಿ. ಸೊ PUCಗೋಸ್ಕರ ಬರ್ತೀನಿ. PUCಗೋಸ್ಕರ ಬಂದಾಗ ನಮ್ಮ ಅಣ್ಣ ಡಿಗ್ರಿಯಲ್ಲಿ ಇರ್ತಾರೆ. ನಮ್ಮ ಅಣ್ಣ ಡಿಗ್ರಿ ಓದ್ತಾ ಇರ್ತಾರೆ, ನಾನು PUC ಓದ್ತಾ ಇರ್ತೀನಿ. ಇಬ್ಬರು ಕೂಡ ಒಂದೇ ರೂಮಲ್ಲಿ ಇದ್ದು ಓದ್ತಾ ಇರ್ತೀವಿ. ದೆನ್ ಅವಾಗ ನಂಗೆ ಗೊತ್ತಾಗುತ್ತೆ ನಮ್ಮ ಅಣ್ಣನೂ ಕೂಡ ವಿರಾಟ್ ಕೊಹ್ಲಿ ಫ್ಯಾನು ಅಂತ. ಸೊ ಅದು ಇನ್ನೂ ಬಿಲ್ಡ್ ಆಗ್ತಾ ಹೋಗುತ್ತೆ. ನಮ್ಮ ಅಣ್ಣ ನಂಬಿದ್ದಾರೆ, ನಮ್ಮ ಅಣ್ಣ ಫಾಲೋ ಮಾಡ್ತಾರೆ, ನಮ್ಮ ಭಾವ ಫಾಲೋ ಮಾಡ್ತಾರೆ.
ನಮ್ಮ ಮನೆಯಲ್ಲಿ ಇರುವಂಥ ಇಬ್ಬರು ದೊಡ್ಡವರು ಜಾಸ್ತಿ ಓದಿರೋರು ಆ ಟೈಮಲ್ಲಿ ನನಗಿಂತ ಜಾಸ್ತಿ ಓದಿರೋರು ನಮ್ಮ ಮನೆಯಲ್ಲೇ ಜಾಸ್ತಿ ಓದಿರೋರು ಅವರಿಬ್ಬರೇ. ಇಬ್ಬರು ಕೂಡ ವಿರಾಟ್ ಕೊಹ್ಲಿನ ಫ್ಯಾನ್ ಆಗಿದ್ದಾರಲ್ಲ, ವಿರಾಟ್ ಕೊಹ್ಲಿನ ಫಾಲೋ ಮಾಡ್ತಾರಲ್ಲ ಅಂತ ಹೇಳ್ಬಿಟ್ಟು ಅದು ಇನ್ನೂ ಬಿಲ್ಡ್ ಆಗ್ತಾ ಹೋಯಿತು, ಇನ್ನೂ ಗಟ್ಟಿ ಆಗ್ತಾ ಹೋಯಿತು. ಹಾಗೆ ವಿರಾಟ್ ಕೊಹ್ಲಿನ ಫಾಲೋ ಮಾಡ್ತಾ ಮಾಡ್ತಾ ಹೋದೆ. ದೆನ್ 2016 2017 2 ವರ್ಷ ಪೂರ್ತಿ ನನ್ನ ಪಿ ಯು ಅಲ್ಲೇ ಹೋಗ್ಬಿಡ್ತು. 2017 ಆದಮೇಲೆ ನಾನು ಕ್ರಿಕೆಟ್ ಆಡಬೇಕು ಹೋಗಬೇಕು ಅಂತ ಸ್ಟಾರ್ಟ್ ಮಾಡಿಕೊಂಡೆ. 16 17 2 ವರ್ಷ ಪೂರ್ತಿ ನಾನು ನ್ಯೂಸ್ ಪೇಪರಲ್ಲಿ ಬಂದಿರೋ ಫೋಟೋಸ್ ಎಲ್ಲ ಕಟ್ ಮಾಡಿ ಇಟ್ಕೊಳ್ಳೋದು. ವಿರಾಟ್ ಕೊಹ್ಲಿ ಏನು ಸೆಂಚುರಿ ಆ ಥರ ಏನಾದರೂ ಸ್ಕೋರ್ ಮಾಡಿದಾಗ ಆ ದಿವಸ ತುಂಬ ಖುಷಿಯಾಗಿರೋದು. ನ್ಯೂಸ್ ಪೇಪರಲ್ಲಿ ನೋಡ್ತಾ ಇದ್ದಿದ್ದು. ಪಿ ಯು ಸಿ ಟೈಮಲ್ಲಿ ಈ ಥರ ಮ್ಯಾಚಸ್ ಎಲ್ಲ ನೋಡೋಕೆ ಆಗ್ತಿರ್ಲಿಲ್ಲ. ಸೊ ಬಿಕಾಸ್ ನಾನು ಸೈನ್ಸ್ ತೊಗೊಂಡಿದ್ದೆ, ಆ ಕಾರಣಕ್ಕೆ ಆಗ್ತಾಯಿಲ್ಲ ಅಂದರೂ ಕೂಡ ಪ್ರತಿ ದಿವಸ ಬೆಳಗ್ಗೆ ಎದ್ಬಿಟ್ಟು ನ್ಯೂಸ್ ಪೇಪರ್ ಓದ್ತಾ ಇದ್ದೆ. ಬಿಕಾಸ್ ನಾನು ಓದ್ತಾ ಇದ್ದಿದ್ದು ಬರೀ ಸ್ಪೋರ್ಟ್ಸ್ ಪೇಜ್ ಮಾತ್ರ, ಲಾಸ್ಟಲ್ಲಿ ಬರೋದು ಅದು ವಿಜಯವಾಣಿ ಪೇಪರಲ್ಲಿ ನಾನು ಓದ್ತಾ ಇದ್ದಿದ್ದು. ವಿಜಯವಾಣಿ ಪೇಪರಲ್ಲಿ ಲಾಸ್ಟಲ್ಲಿ ಬರೋದು ಆ ಪೇಜಲ್ಲಿ ಮಾತ್ರ ಓದ್ತಾ ಇದ್ದೆ. ನಾನು ನ್ಯೂಸ್ ಪೇಪರ್ ಹಿಡ್ಕೊಂಡು ಕೂತರು ಪೂರ್ತಿ ಫೇಜಲ್ಲಿ ಏನೇನು ಬರುತ್ತೆ ಕ್ರಿಕೆಟ್ ರಿಲೇಟೆಡ್ ಎಲ್ಲ ಓದ್ತಿದ್ದೆ. ಒಂದು ಅಕ್ಷರನೂ ಕೂಡ ಬಿಡ್ತಾ ಇರಲಿಲ್ಲ. ಅಷ್ಟು ಇಂಟ್ರೆಸ್ಟಾಗಿ ಓದ್ತಾ ಇದ್ದಿದ್ದು, ಅಷ್ಟು ಡೀಪಾಗಿ ಓದ್ತಾ ಇದ್ದಿದ್ದು ಕ್ರಿಕೆಟ್ ಬಗ್ಗೆ ಬಂದರೆ. ಎಲ್ಲರೂ ಏನು ಅಂದ್ಕೊಳ್ಳೋರು, ಪೂರ್ತಿ ಪೇಪರ್ ಓದ್ತಿದ್ದ ನೀನು ಅಂತ ಅಂದ್ಕೊಳ್ಳೋರು. ಬಟ್ ನಾನು ಪೂರ್ತಿ ಪೇಪರ್ ನೋಡ್ತಾನೆ ಇರಲಿಲ್ಲ. ಆ ಉಳಿದಿರೋ ಅಂತಹ ಪೇಜಸ್ಸಲ್ಲಿ ಏನು ಬಂದಿದೆ ಏನು ಬಂದಿಲ್ಲ ಅಂತ ನಂಗೆ ಗೊತ್ತೇ ಇಲ್ಲ. ನಂಗೆ ಗೊತ್ತಿರೋದು ಕೊನೆ ಪೇಜಲ್ಲಿ ಮೇ ಬಿ 12 ಪೇಜ್ ಇರ್ತಿತ್ತು ಅದು ವಿಜಯವಾಣಿ ಪೇಪರು. 12 13 ಪೇಜು. 12ನೇ ಪೇಜು ಅಂದರೆ ಲಾಸ್ಟ್ ಪೇಜಲ್ಲಿ ಬರೋದದು. ಆ ಪೇಜ್ ಮಾತ್ರ ಓದ್ತಾ ಇದ್ದೆ, ಅದನ್ನು ಮಾತ್ರ ನಾನು ನೋಡ್ತಾ ಇದ್ದಿದ್ದು. ಅದು ಫುಲ್ ಡೀಪಾಗಿ ಓದ್ಬಿಟ್ಟು ಹೋಗ್ತಿದ್ದೆ. ಅದನ್ನ ನೋಡಿದಾಗ ಸ್ಕೋರ್ ಎಲ್ಲ ಮಾಡಿದ್ದಾನೆ ವಿರಾಟ್ ಕೊಹ್ಲಿ, ಡಬಲ್ ಸೆಂಚುರಿ, ವಿರಾಟ್ ಕೊಹ್ಲಿ ಇಟ್ಸ್ ಆ ಥರ ಎಲ್ಲ ಒಂದೊಂದು ಸಲ ಏನಾಗ್ಬಿಡೋದು, ಫ್ರಂಟ್ ಪೇಜಲ್ಲೇ ಬಂದ್ಬಿಡೋದು. ವಿರಾಟ್ ಕೊಹ್ಲಿ ಲೀಡಿಂಗ್ ದಿ ಸಿರೀಸ್, ವಿರಾಟ್ ಕೊಹ್ಲಿ ಲೀಡಿಂಗ್ ರನ್ ಸ್ಕೋರರ್, ವಿರಾಟ್ ಕೊಹ್ಲಿ ಮ್ಯಾನ್ ಆಫ್ ದಿ ಸಿರೀಸ್, ಈ ಥರ ಎಲ್ಲ ಬಂದಾಗ ಸೊ ನಂಗೆ ಅದು ಇನ್ನೂ ಬಿಲ್ಡ್ ಆಗ್ತಾ ಹೋಯ್ತು. 2 ವರ್ಷ ಆದಮೇಲೆ ನಾನು ಪ್ರೊಫೆಷ್ನಲಿ ಕಲಿಬೇಕು ಅಂತ ಅನ್ನಿಸ್ತು. ಈ ಥರ ಪೇಪರೆಲ್ಲ ಓದಬೇಕಾದ್ರೆ ನಮ್ಮ ಅಣ್ಣ ತುಂಬ ಬೈದಿದ್ದ ನನಗೆ. ಪಿ ಯು ಸಿ ಸೈನ್ಸ್ ತೊಗೊಂಡಿದ್ದೀಯಾ, ನಿಂಗೆ ಮೊದಲೇ ಕರೆಕ್ಟಾಗಿ ಇಂಗ್ಲೀಷ್ ಬರೋಲ್ಲ, ಚೆನ್ನಾಗಿ ಓದು, ಆಮೇಲೆ ಇದೆಲ್ಲ ಇದ್ದಿದೆ, ಪಿ ಯು ಸಿ ಮುಗಿದ ಮೇಲೆ ನೀನು ಏನು ಬೇಕಾದರೂ ಮಾಡ್ಬೋದು. ಸೊ ನಮ್ಮ ಅಣ್ಣ ಹೇಳ್ತಿದ್ದಿದ್ದು ಈ ಥರ ನಂಗೆ ತುಂಬಾ ಈ ಮ್ಯಾಟ್ರಿಗೆ, ಕ್ರಿಕೆಟ್ ಮ್ಯಾಚ್ ನೋಡೋ ಮ್ಯಾಟ್ರಿಗೆ ಮತ್ತು ಕ್ರಿಕೆಟ್ ರಿಲೇಟೆಡ್ ಪೇಪರ್ ಓದೋ ಮ್ಯಾಟ್ರಿಗೆ ನಮ್ಮ ಅಣ್ಣನ ಕಡೆಯಿಂದ ತುಂಬ ಬಯಸ್ಕೊಂಡಿದ್ದೀನಿ ಆ 2 ವರ್ಷ. ಬಟ್ ಅದಾದಮೇಲೆ 2 ವರ್ಷ ಆದಮೇಲೆ ನಂದು ಪಿ ಯು ಸಿ ಕಂಪ್ಲೀಟ್ ಆದಮೇಲೆ ನಾನು ಪ್ರೊಫೆಷ್ನಲಿ ಕಲಿಬೇಕು ಅಂತ ಅನ್ನಿಸ್ತು. ನಾನು ಹೋಗ್ಬಿಟ್ಟು ಕೋಚಿಂಗ್ ಮಾಡಿದೆ. ಕೋಚಿಂಗ್ ಮಾಡಿ ಕ್ರಿಕೆಟ್ ಕಲಿಯೋದಕ್ಕೆ ಸ್ಟಾರ್ಟ್ ಮಾಡಿದೆ. ದೆನ್ ಅವಾಗ ನಮ್ಮ ಅಣ್ಣನೂ ಕೂಡ ಸ್ಟಾರ್ಟ್ ಮಾಡಿದ್ರು ಸಪೋರ್ಟ್ ಮಾಡೋದಕ್ಕೆ, ನೀನು ಕಲಿ ಪರವಾಗಿಲ್ಲ, ನಿನ್ನ ಹತ್ರ ಗೇಮ್ ಇದೆ ಅಂತ ಹೇಳ್ಬಿಟ್ಟು. ಅದನ್ನೆಲ್ಲ ಮತ್ತೆ ಇನ್ನೊಂದು ಲಾಗಲ್ಲಿ ಮಾತಾಡೋಣ. ನಂಗೆ ಕ್ರಿಕೆಟಿಗೆ ಬರೋಕ್ಕೆ ಮೇನ್ ಮೋಟಿವೇಶನ್ ಇದು. ನಮ್ಮ ಭಾವ ಫಸ್ಟು, ಅದಾದಮೇಲೆ ನಾನು ಪಿ ಯು ಸಿ ಅಂತ ಬಿಜಾಪುರ ಬರ್ತೀನಿ. ಆವಾಗ ನಮ್ಮ ಅಣ್ಣನೂ ಕೂಡ ವಿರಾಟ್ ಕೊಹ್ಲಿ ಫ್ಯಾನ್ ಅಂತ ಗೊತ್ತಾಗುತ್ತೆ. ದೆನ್ ಆವಾಗ ನಂಗೆ ಇನ್ನೂ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ನಮ್ಮ ಅಣ್ಣ, ನಮ್ಮ ಭಾವ ಮತ್ತು 2016 ಸೀಸನಲ್ಲಿ ವಿರಾಟ್ ಕೊಹ್ಲಿ ಅವರು ಆಡಿದಂಥ ರೀತಿ, ಸೊ ಇದೆಲ್ಲ ಒಂಥರ ಮೋಟಿವೇಟ್ ಮಾಡ್ತು ಕ್ರಿಕೆಟಿಗೆ ಬರೋದಕ್ಕೆ. ಕ್ರಿಕೆಟ್ ಹೇಗೆ ಸ್ಟಾರ್ಟ್ ಆಯಿತು, ಎಲ್ಲಿ ಸ್ಟಾರ್ಟ್ ಆಯಿತು ಅಂತ ಮತ್ತೆ ಇನ್ನೊಂದು ದಿವಸ ಟೈಮ್ ಸಿಕ್ಕಾಗ ಹೇಳ್ತೀನಿ. ಎಲ್ರಿಗೂ ಒಂದಿರುತ್ತೆ ಕ್ರಿಕೆಟ್ ಅಂದ ತಕ್ಷಣ ಇವರು ಅಂತ. ನಾನು ವಿರಾಟ್ ಕೊಹ್ಲಿ ಅವ್ರನ್ನ ಪೂರ್ತಿ ಅಡಾಪ್ಟ್ ಮಾಡ್ಕೊಂಡಿದ್ದು, ಪೂರ್ತಿ ವಿರಾಟ್ ಕೊಹ್ಲಿ ಥರ ಫಿಟ್ನೆಸ್, ವಿರಾಟ್ ಕೊಹ್ಲಿ ಥರ ಆಡಬೇಕು, ಕವರ್ ಹೊಡೆದ್ರೆ ಅವ್ರ ಥರನೇ ಹೊಡಿಬೇಕು, ಅದೇ ಪ್ಲೇಸಲ್ಲಿ ಹೊಡಿಬೇಕು, ಈ ಥರ ಎಲ್ಲ ಅಡಾಪ್ಟ್ ಮಾಡ್ಕೊಳ್ಳೋಂಥ ಟೈಮ್ಗೆ ಒಳ್ಳೆ ವಿರಾಟ್ ಕೊಹ್ಲಿ ಫ್ಯಾನ್ ಆಗಿಬಿಟ್ಟಿದ್ರು. ಆ ಟೈಮಲ್ಲಿ ನಾನು ಕೂಡ ಒಬ್ಬ ವಿರಾಟ್ ಕೊಹ್ಲಿ ಫ್ಯಾನು. ಕ್ರಿಕೆಟು ಹೇಗೆ ಸ್ಟಾರ್ಟ್ ಮಾಡಿದೆ, ಎಲ್ಲಿ ಸ್ಟಾರ್ಟ್ ಮಾಡಿದೆ ಅಂತ ಮುಂದೆ ಇನ್ನೊಂದು ಯಾವತ್ತಾದರೂ ಒಂದು ದಿವಸ ಲಾಗಲ್ಲಿ ಮಾತಾಡೋಣ. ಸದ್ಯಕ್ಕೆ ಎಷ್ಟು ಸಾಕು, ಕ್ರಿಕೆಟ್ಗೆ ಏನಕ್ಕೆ ಬಂದೆ, ಕ್ರಿಕೆಟ್ ಬರೋದಕ್ಕೆ ರೀಸನ್ ಏನು ಅಂತ ಗೊತ್ತಾಗಿದೆ ನಿಮಗೆಲ್ಲ. ಸೊ ಇಷ್ಟೆಲ್ಲ ಇದೆ ಪ್ರೆಸೆಂಟ್ ಸಿಚುವೇಶನ್. ಇವತ್ತು ನಮ್ಮ ಮನೇಲಿ ಎಲ್ರಿಗೂ ಕೂಡ ವಿರಾಟ್ ಕೊಹ್ಲಿ ಅಂದರೆ ತುಂಬಾ ಇಷ್ಟ. ಸೊ ಬಿಕಾಸ್ ಆಫ್ ಬೆಂಗಳೂರಿಗೆ ಆಡ್ತಾರೆ, ಆರ್ ಸಿ ಬಿಗೆ ಆಡ್ತಾರೆ ಅನ್ನೋದೊಂದು ರೀಸನ್ನು. ನಾವೆಲ್ಲ ಕ್ರಿಕೆಟ್ ನೋಡೋಕ್ಕೆ ಆಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ನಮಗೆಲ್ಲ ವಿರಾಟ್ ಕೊಹ್ಲಿ ಅನ್ನೋ ಕಾರಣಕ್ಕೆ ಇವಾಗ ಎಲ್ರಿಗೂ ಕೂಡ ವಿರಾಟ್ ಕೊಹ್ಲಿ ಇಷ್ಟ. ನಮ್ಮ ತಮ್ಮಂಗೂ ವಿರಾಟ್ ಕೊಹ್ಲಿ ಅಂದರೆ ತುಂಬ ಇಷ್ಟ, ನಮ್ಮ ಅಣ್ಣಂಗೂ, ನಮ್ಮ ಭಾವ, ನಮ್ಮ ಅಕ್ಕನ ಮಕ್ಕಳು ಇಬ್ಬರು ಇನ್ನೂ ಚಿಕ್ಕವರು. ಒಬ್ಬನ 6 ವರ್ಷ 7 ವರ್ಷ ಏನೋ ಇದ್ದಾನೆ, ಒಬ್ಬಳು 5 ವರ್ಷ 4 ವರ್ಷ ಇದ್ದಾಳೆ.
ಅವರಿಬ್ರಿಗೂ ಕೂಡ ಕ್ರಿಕೆಟ್ ಅಂದರೆ ತುಂಬಾ ಲೈಕ್ ವಿರಾಟ್ ಕೊಹ್ಲಿ ಅಂದರೆ ಅವ್ರಿಗೂ ಕೂಡ ಇಷ್ಟ ಆಗ್ತಿದ್ದಾನೆ. ಫೋಟೋ ತೋರಿಸಿದ ತಕ್ಷಣ ಗುರ್ತಿಡಿದು ಬಿಡ್ತಾರೆ, ವಿರಾಟ್ ಕೊಹ್ಲಿ 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 ಅನ್ನೋಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ನಮ್ಮಮ್ಮ, ನಮ್ಮಪ್ಪ ನಮ್ಮಮ್ಮಂಗೆ ಕ್ರಿಕೆಟ್ ಪ್ಲೇಯರ್ಸಲ್ಲಿ ಯಾರಾದರೂ ಗೊತ್ತಿದ್ದರೆ ನಮ್ಮಪ್ಪಂಗೆ ಗೊತ್ತಿದ್ದಾರೆ ತುಂಬ ಜನ. ಗಂಗೂಲಿ ಅವರೆಲ್ಲ ಗೊತ್ತಿದ್ದಾರೆ. ಆ ಟೈಮಲ್ಲಿ ನಮ್ಮಪ್ಪ ಕ್ರಿಕೆಟ್ ನೋಡಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಇವಾಗ ಮಾಡರ್ನ್ ಕ್ರಿಕೆಟರ್ಸ್ನ ಅಂತ ನೋಡಿದಾಗ ನಮ್ಮಪ್ಪಂಗೆ ನಮ್ಮಮ್ಮಂಗೆ ಗೊತ್ತಿರೋದು ಒಂದೇ ಹೆಸರು, ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿ ಒಬ್ಬ ಬಿಟ್ಟರೆ ಯಾರೂ ಗೊತ್ತಿಲ್ಲ ನಮ್ಮಪ್ಪ ಅಮ್ಮಂಗೆ. ನಮ್ಮ ಅಕ್ಕಂಗೂ ಕೂಡ ಸೇಮು. ಬಟ್ ನಾವೆಲ್ಲ ಇವಾಗ ಫುಲ್ ಫ್ಯಾಮಿಲಿ ಒಂಥರ ಹೆಂಗಂದ್ರೆ ವಿರಾಟ್ ಕೊಹ್ಲಿ ಫ್ಯಾನ್ಸು. ಫ್ಯಾಮಿಲಿನೇ ವಿರಾಟ್ ಕೊಹ್ಲಿ ಫ್ಯಾಮಿಲಿ ಅಂತ ಹೇಳ್ಬೋದು ಆ ಥರ. ಸೊ ಅದು ನಮ್ಮಿಂದ ಇಂಪ್ಯಾಕ್ಟ್ ಆಗಿರೋದು. ಬಿಕಾಸ್ ನಾವೆಲ್ಲ ವಿರಾಟ್ ಕೊಹ್ಲಿನ ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಇಷ್ಟಪಡ್ತಾ ಇದ್ವಿ ಅನ್ನೋ ಕಾರಣಕ್ಕೆ ಅವರೆಲ್ಲ ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಅದು ಬಿಟ್ಟರೆ ಅವ್ರಿಗೇನು ಪರ್ಟಿಕ್ಯುಲರ್ ರೀಸನ್ಸ್ ಇಲ್ಲ. ನಂಗೆ ಇದ್ದಂಥ ರೀಸನ್ಸ್ ಮಾತ್ರ ಹೇಳಿದೆ. ನಮ್ಮ ಅಣ್ಣ, ನಮ್ಮ ಭಾವ, ಅವರಿಂದ ನಂಗದು ಬಂದಿದ್ದು ವಿರಾಟ್ ಕೊಹ್ಲಿ ಅಂತ. ಸೊ ನಾನು 2015-16 ನೋಡಬೇಕಾದ್ರೆ ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಪಂಜಾಬ್ಗೆ ಆಡ್ತಿದ್ರು. ಆ ಟೈಮಲ್ಲಿ ನಾನು ಗ್ಲೆನ್ ಮ್ಯಾಕ್ಸ್ವೆಲ್ ಅವ್ರನ್ನ ತುಂಬ ಫಾಲೋ ಮಾಡ್ತಿದ್ದೆ. ಆ ಟೈಮಲ್ಲಿ ಅವ್ರನ್ನ ಮ್ಯಾಕ್ಸಿ ಅಂತ ಕೂಗೋದು, ಆಡ್ತಾ ಇದ್ದಂಥ ರೀತಿ, ಆ ಟೈಮಲ್ಲಿ ಸಡನ್ ಅಪ್ ಟೈಮು ಅವ್ರು ಪಂಜಾಬ್ ಕ್ಯಾಪ್ಟನ್ ಕೂಡ ಆದರು. ಅದು ತುಂಬ ಖುಷಿಯಾಗಿತ್ತು. ಮ್ಯಾಕ್ಸ್ವೆಲ್ ಅಂದರೆ ಆ ಟೈಮಲ್ಲೇ ಇಷ್ಟ. ಯಾವುದೋ ಬೇರೆ ಟೀಮಿಗೆ ಆಡಬೇಕಾದ್ರೆ ಅದು ನಾನು ಕ್ರಿಕೆಟ್ ಕಲಿತಾ ಗೊತ್ತಾದಂಗೆ ಅದು ಇನ್ನೂ ಜಾಸ್ತಿ ಆಗ್ತಾ ಹೋಯಿತು. ಅದೇ ರೀಸನ್ಗೆ ಆಫ್ ಸ್ಪಿನ್ ಬೌಲರ್ ಆದೆ. ಅದೇ ರೀಸನ್ಗೆ ಆಫ್ ಸ್ಪಿನ್ ಬೌಲಿಂಗ್ ಆಲ್ರೌಂಡರ್ ಆಗೋಣ ಅಂತ ಹೋದೆ. ಏನೇನೋ ಮಾಡಿದೆ, ಏನೇನೋ ಆಯಿತು ಕತೆ. ಅದೆಲ್ಲ ನೋಡೋಣ ಮುಂದಿನ ಲಾಗಲ್ಲಿ. ನಾನು ಎಲ್ಲಿ ಕ್ರಿಕೆಟ್ ಸ್ಟಾರ್ಟ್ ಮಾಡಿದ್ದು, ಹೇಗೆ ಕ್ರಿಕೆಟ್ ಇದು ಮಾಡಿದ್ದು, ಇವಾಗ ಎಲ್ಲಿ ವರ್ಕ್ ಮಾಡ್ತಿದ್ದೀನಿ, ಯಾವ ಅಕಾಡೆಮಿಲಿ, ಸೊ ಅದನ್ನೆಲ್ಲ ನೋಡ್ತಾ ಹೋಗೋಣ. ಇವಾಗ ನಾನು ಅಡುಗೆ ಮಾಡಬೇಕು, ಅಡುಗೆ ಮಾಡಿ ಊಟ ಮಾಡಿಬಿಟ್ಟು ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾರೆ.